ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ಹಾಗೂ ನೇರ ನುಡಿ ದಿವ್ಯ ಉತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಜನರಲ್ಲಿ ಇರುವ ಧಾರ್ಮಿಕ ಗೊಂದಲಗಳು, ಮೂಢನಂಬಿಕೆಗಳು ಹಾಗೂ ದೇವರ ಅಸ್ತಿತ್ವದ ಬಗ್ಗೆ ಇರುವ ಭಿನ್ನಾಭಿಪ್ರಾಯದ ಕುರಿತಾಗಿ ಜನರು ಕೇಳುವ ಪ್ರಶ್ನೆಗಳಿಗೆ ದಿವ್ಯ ಉತ್ತರ ರೂಪದಲ್ಲಿ ಅವರ ತಪ್ಪು ಕಲ್ಪನೆಗಳನ್ನು ದೂರ ಮಾಡುವಂತಹ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವೀಕ್ಷಕರೇ, ಈಗ ನಮ್ಮೊಂದಿಗಿದ್ದಾರೆ ಶ್ರೀ ಬಸವ ವಾಹಿನಿಯ ನಿರ್ದೇಶಕರಾದ ಶ್ರೀಯುತ ಕೃಷ್ಣಪ್ಪನವರು, ಬಸವ ಧರ್ಮ ಪ್ರಚಾರಕರು ಹಾಗೂ ಬಸವ ಧರ್ಮದ ಅನುಯಾಯಿಗಳು. ಸರ್, ತಮಗೆ ನೇರ ನುಡಿ ದಿವ್ಯ ಉತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಶರಣಾರ್ಥಿ ಸರ್, ನಾವು ಕಳೆದ ಸಂಚಿಕೆಯಿಂದ ಧಾರ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಜನರಲ್ಲಿರ್ತಕ್ಕಂಥ ಅನೇಕ ಗೊಂದಲಗಳನ್ನು ನಿವಾರಣೆ ಮಾಡೋ ದಿಸೆಯಲ್ಲಿ, ಅವರಲ್ಲಿರ್ತಕ್ಕಂಥ ಕೆಲವು ಮೌಢ್ಯತೆಗಳನ್ನು ನಿವಾರಣೆ ಮಾಡೋ ದಿಸೆಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ವಿ. ಇಲ್ಲಿ ನಾನು ತಮಗೆ ಕೇಳ್ತಕ್ಕಂಥ ಪ್ರಶ್ನೆಗಳು ಶ್ರೀಸಾಮಾನ್ಯ ಕೇಳ್ತಕ್ಕಂಥ ಪ್ರಶ್ನೆ ಅಂದ್ಕೊಂಡು ತಾವು ಅದಕ್ಕೆ ಒಂದು ಸೂಕ್ತವಾದ ಉತ್ತರವನ್ನು ನೀಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀರಾ ಅಂತ ಭಾವನೆ ಹೇಳ್ಕೊಂಡಿದ್ದೀವಿ ಸರ್. ಖಂಡಿತ ಮಾಡೋಣ. ಭಾರತದಲ್ಲಿ ಅನೇಕ ಧರ್ಮಗಳಿದ್ದಾವೆ. ಅನೇಕ ಧರ್ಮಗಳ ಜನ್ಮಸ್ಥಾನ ಭಾರತ. ಇಂಥ ಭಾರತ ದೇಶದಲ್ಲಿ ಭಕ್ತಿ ಚಳವಳಿ ಮತ್ತು ಸೂಫಿ ಚಳವಳಿ ಏನು ನಡೆದಿದೆ, ಅದೆರಡಕ್ಕಿಂತ ನಮ್ಮ ಬಸವ ತತ್ವ ಹೇಗೆ ಭಿನ್ನ ಅನಿಸುತ್ತೆ ನಿಮಗೆ? ಭಾರತ ದೇಶದಲ್ಲಿ ನಮ್ಮಲ್ಲಿ ಭಕ್ತಿ ಚಳವಳಿನೇ ಜಾಸ್ತಿ. ಅಂದರೆ ಭಕ್ತಿ ಚಳವಳಿ ಅಂತಂದರೆ ಅದರಲ್ಲಿ ಎಲ್ಲವೂ ಕೂಡ ಒಳಗೊಂಡಿರ್ತದೆ. ಏನು ಅಂತಂದರೆ ಸಿಕ್ಕಿದ್ದನ್ನೆಲ್ಲ ದೇವರು ಅಂತ ತಿಳ್ಕೊಳ್ಳೋದೆ ಭಕ್ತಿ. ಪೂಜೆ ಮಾಡ್ತಕ್ಕಂಥದ್ದು ಅಥವಾ ಒಂದು ಶ್ರದ್ಧೆ. ನೋಡಿದ್ದಲ್ಲ ದೇವರು, ಕಣ್ಣಿಗೆ ಕಂಡಿದ್ದಲ್ಲ ದೇವರು, ಅಥವಾ ಮನುಷ್ಯ ಮಾಡಿಕೊಂಡಿದ್ದು ಕೂಡ ದೇವರು. ಭಕ್ತಿ ಅಂತಕ್ಕಂಥದ್ದು ಒಂದು ಮರಗಿಡಕ್ಕೆ ಪೂಜೆ ಮಾಡಿದ್ರೂ ಭಕ್ತಿನೇ, ಅಥವಾ ಒಂದು ಪ್ರಾಣಿಗೆ ಪೂಜೆ ಮಾಡಿದ್ರೂ ಭಕ್ತಿನೇ, ಪಕ್ಷಿಗೆ ಪೂಜೆ ಮಾಡಿದ್ರೂ ಕೂಡ ಭಕ್ತಿನೇ, ಅಥವಾ ಒಂದು ಕಲ್ಲು ದೇವರಿಗೆ ಪೂಜೆ ಮಾಡಿದ್ರೂ ಭಕ್ತಿನೇ. ಪಂಚಭೂತಗಳನ್ನು ನಾವೀಗ ದೇವ್ರುಗಳು ಮಾಡ್ಕೊಂಡಿದ್ದೀವಿ. ಆ ಪಂಚತತ್ವಗಳಿಂದ ಸೃಷ್ಟಿಯಾಗಿರ್ತಕ್ಕಂಥ ದೇವ್ರುಗಳು ಪೂಜೆ ಮಾಡಿದ್ರೂ ಕೂಡ ಭಕ್ತಿನೇ. ಇಲ್ಲಿ ಭಕ್ತಿ ಯಾವತ್ತೂ ಕೂಡ ಒಂದು ಮುಕ್ತಿ ಮಾರ್ಗಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಭಕ್ತಿನಲ್ಲಿ ಒಂದು ಮೌಢ್ಯತೆ ಇದ್ದೇ ಇರ್ತದೆ. ಅದರಲ್ಲಿ ವೈಚಾರಿಕತೆ ನಾವು ಕೇಳಬಾರ್ದು. ಭಕ್ತಿನಲ್ಲಿ ಇವಾಗ ಯಾರಿಗಾದ್ರೂ ಈ ಕಲ್ಲಿಗೆ ಯಾಕೆ ಪೂಜೆ ಮಾಡ್ತೀಯಾ ಅಂತ ಕೇಳಿದ್ರೆ ಎಂಥ ಪ್ರಶ್ನೆ ಕೇಳ್ತಾರಪ್ಪ, ಇವ್ರಿಗೊಂದು ಸ್ವಲ್ಪನೂ ಭಕ್ತಿ ಇಲ್ಲ ಅಂತಾರೆ. ಅಥವಾ ಈ ಮರಕ್ಕೆ ಯಾಕೆ ಪೂಜೆ ಮಾಡ್ತೀರಾ, ಈ ಮರವನ್ನು ಸೃಷ್ಟಿ ಮಾಡೋದನ್ನೊಬ್ಬ ಬೇರೇನು ಇದ್ದಾನೆ ಅಂತಂದರೆ ಇವರೇನು ಇಷ್ಟೊಂದು ಭಕ್ತಿ ವಿಚಾರದಲ್ಲಿ ಕೇವಲ ಮಾತಾಡ್ತಾರಲ್ಲ ಅಂತ ಅಂದ್ಕೊಳ್ತಾರೆ. ಅದು ಒಂದು ಹಂತ ಅಷ್ಟೇ. ಭಕ್ತಿ ಅನ್ನೋಂಥದ್ದು ಆಧ್ಯಾತ್ಮಿಕ ಪಯಣದಲ್ಲಿ ಒಂದು ಪ್ರೈಮರಿ ಸೆಕ್ಷನ್ ಅಷ್ಟೇ. ಅದು ಭಕ್ತಿ ಅಂತಕ್ಕಂಥದ್ದು ಒಂದು ಪ್ರೈಮರಿ ಸೆಕ್ಷನ್ನು. ಆದರೆ ಪ್ರೈಮರಿ ಸೆಕ್ಷನ್ನಿಂದಲೇ ಪ್ರತಿಯೊಂದು ಅನ್ವೇಷಣೆ ಪ್ರಾರಂಭ ಆಗಬೇಕು. ಮೊದಲು ಅವನು ಜ್ಞಾನಿ ಆಗಬೇಕಾದ್ರೆ ಅವನು ಈ ಭಕ್ತಿ ಮಾರ್ಗಕ್ಕೆ ಬರಲೇಬೇಕು. ಭಕ್ತಿ ಅಂತಂದರೆ ಒಂದು ವಿನಯ, ಒಂದು ಶ್ರದ್ಧೆ, ಅಥವಾ ಒಂದು ಏಕಾಗ್ರತೆ ಅಂತ ಹೇಳ್ಬೋದು. ಯಾವುದೋ ಒಂದು ವಿಚಾರದಲ್ಲಿ ನಾನು ಏಕಾಗ್ರತೆಯನ್ನು ಗಳಿಸೋದನ್ನೇ ನಾವು ಭಕ್ತಿ ಅಂತೀವಿ, ಅಥವಾ ಅನ್ವೇಷಣೆಯ ಹಂತ ಅಂತ ಹೇಳ್ತೀವಿ. ಅನ್ವೇಷಣೆಯ ಹಂತ. ಆ ಅನ್ವೇಷಣೆಯ ಹಂತದಲ್ಲಿ ಅವನಿಗೆ ಯಾವುದೋ ಒಂದು ಗುರಿಯನ್ನು ತಲುಪುವಂತಹ ಒಂದು ಗುರಿ ಇರ್ತದೆ ಅವರಿಗೆ. ಅಂದರೆ ಶ್ರದ್ಧೆ ಇರ್ತದೆ, ಆ ಗುರಿ ಬಗ್ಗೆ ಇರ್ತದೆ. ಆದರೆ ಅದು ಪ್ರಾರಂಭಿಕ ಹಂತ. ಬಹುತೇಕ ನಮ್ಮ ದೇಶದಲ್ಲಿ ಧರ್ಮ ಅಂತ ಹೇಳುವಂತಹ ವಿಚಾರದಲ್ಲಿ ಎಲ್ಲರೂ ಕೂಡ ಭಕ್ತಿ ಲೆವೆಲಲ್ಲೇ ನಿಂತೋಗ್ಬಿಡ್ತಾರೆ. ಅಂದರೆ ಪ್ರೈಮರಿ ಸೆಕ್ಷನ್, ಪ್ರೈಮರಿನಲ್ಲೇ ಎಂಡಾಗ್ಬಿಡ್ತಾರೆ. ಆಮೇಲೆ ಈ ಪ್ರೈಮರಿ ಭಕ್ತಿ ಅಂತಕ್ಕಂಥದ್ದು ಆದಮೇಲೆ ಅವರು ಹಂತವಾಗಿ ಆ ಭಕ್ತಿ ಮಾರ್ಗದಲ್ಲಿ ಹೋಗ್ತಾ 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 ಯಾವತ್ತೋ ಒಂದಿನ ಆ ಮಾರ್ಗನೂ ಕೂಡ ಎಂಡಾಗುತ್ತೆ. ಎಂಡ್ ಆದಮೇಲೆ ಅವರಿಗೆ ಒಂದು ಅನ್ವೇಷಣೆ ಪ್ರಾರಂಭ ಆಗುತ್ತೆ. ಅಯ್ಯೋ, ನಾನಿಲ್ಲಿ ದೇವರು ಅಂತ ತಿಳ್ಕೊಂಡು ಎಲ್ಲವನ್ನು ಪೂಜೆ ಮಾಡ್ತಾಯಿದ್ದೀನಿ,
ಆದರೆ ಎಲ್ಲವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಯಾವುದೋ ಒಂದು ದಿವ್ಯ ಶಕ್ತಿ ಇರಲೇಬೇಕು. ಆ ಶಕ್ತಿ ತಿಳ್ಕೊಳ್ಬೇಕು ಅಂತ ಅನಿಸುತ್ತೆ ಭಕ್ತಿ ಮಾರ್ಗದ ನಂತರ. ಅದನ್ನು ನಾವೇನು ಹೇಳ್ತೀವಿ ಅಂತಂದರೆ ಅದಕ್ಕೆ ಜ್ಞಾನ ಮಾರ್ಗ ಅಂತ ಕರಿತೀವಿ. ಭಕ್ತಿ ಮಾರ್ಗದ ನಂತರ ಜ್ಞಾನ ಮಾರ್ಗ ಅಂತ ಕರಿತೀವಿ. ಆ ಜ್ಞಾನ ಮಾರ್ಗಕ್ಕೆ ಹೋದಾಗ ಅವನು ಒಂದಷ್ಟು ನಿರ್ಲಿಪ್ತವಾಗಿರ್ತಾನೆ, ಮೋಹವನ್ನು ಬಿಟ್ಟಿರ್ತಾನೆ. ಅವನಿಗೆ ಈ ಜಗತ್ತಿನ ಯಾವುದೇ ಭೌತಿಕ ವಸ್ತುಗಳ ಮೇಲೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಇರೋದಿಲ್ಲ, ವಿರಕ್ತಿಯನ್ನು ತಾಳ್ತಾ ಇರ್ತಾನೆ. ಆವಾಗ ಅವನಿಗೆ ಏನು ಬಂದಿರ್ತದೆ ಅಂತಂದರೆ ಭಕ್ತಿಯ ಕ್ಯಾರೆಕ್ಟರ್ಸ್ ಎಲ್ಲ ಹೋಗ್ಬಿಟ್ಟಿರ್ತದೆ. ಅವನು ಮತ್ತೊಂದು ಅನ್ವೇಷಣೆ, ಸತ್ಯದ ಅನ್ವೇಷಣೆ ಕಡೆ ಹೊರಟಿರ್ತಾನೆ. ಜ್ಞಾನ ಮಾರ್ಗ ಅಲ್ಲಿ ಏನೋ ಬಯಸ್ತಾನೆ. ಏನು ಬಯಸ್ತಾನೆ ಅಂತಂದರೆ, ನಾನು ನೋಡಿದ್ದೆಲ್ಲವನ್ನು ಕೂಡ ದೇವರು ಅಂತ ತಿಳ್ಕೊಂಡಿದ್ದೆ, ನೋಡಿದ್ದೆಲ್ಲ ಸತ್ಯ ಅಂತ ತಿಳ್ಕೊಂಡಿದ್ದೆ. ಆದರೆ ಈ ಜಗತ್ತಲ್ಲಿ ನಾನು ಅಂದ್ಕೊಂಡಿದ್ದು ಸುಳ್ಳು, ಇದಕ್ಕೂ ಅಂತ ಮೀರಿದಂತಹ ಯಾವುದೋ ಒಂದು ಅಗೋಚರವಾದಂತಹ ಶಕ್ತಿ ಈ ಜಗತ್ತನ್ನು ಸೃಷ್ಟಿಸಿ ನಡೆಸ್ಕೊಂಡು ಹೋಗ್ತಾ ಇದೆ ಅನ್ನುವಂತಹ ಅರಿವು ಅವನಿಗೆ ಜಾಗೃತ ಆಗಿಬಿಡ್ತದೆ. ಆವಾಗ ಅವನು ಭಕ್ತಿ ಹಂತವನ್ನು ದಾಟಿದ್ದಾನೆ ಅಂತ ಆಯಿತು. ಈ ಭಕ್ತಿ ಹಂತದಲ್ಲಿ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದರೆ ಜ್ಞಾನ ಅಂತ ಹೇಳ್ತೀವಿ. ಆದರೆ ತಾವು ಕೇಳಿದ್ರಿ ಭಕ್ತಿ ಪಂಥ ಮತ್ತು ಸೂಫೀಸ್ ಅಂತ. ಈ ಸೂಫಿ ಒಂದು ಸಣ್ಣ ಪ್ರಶ್ನೆ ಕೇಳ್ತಾ ಇಲ್ಲಿ ಏನಂದರೆ, ಭಕ್ತಿಯ ಸಂದರ್ಭದಲ್ಲಿ ಗಿಡ ಮರಗಳನ್ನ ಇರ್ಬೋದು, ನಿರ್ಜೀವ ವಸ್ತುಗಳನ್ನ ಎಲ್ಲಾನು ಅವನು ಪೂಜೆ ಮಾಡ್ತಾನೆ ಭಕ್ತಿಯಿಂದ. ನಾವು ಯಾರಾದರೂ ತಿಳಿದಂಥವ್ರು ಏನಪ್ಪ ಈ ಮರಕ್ಕೆ ಪೂಜೆ ಮಾಡ್ತಿದ್ಯಾ, ಏನಪ್ಪ ಈ ಕಲ್ಲಿಗೆ ಪೂಜೆ ಮಾಡ್ತಿದ್ಯಾ ಅಂತ ಅಂದರೆ ನಮ್ಮನ್ನೇ ಸಂಶಯ ದೃಷ್ಟಿಯಲ್ಲಿ ನೋಡ್ತಾನೆ. ಇವನು ಭಕ್ತಿ ಇಲ್ಲ ಅಂತ. ಭಕ್ತಿ ಇಲ್ಲ. ಹಾಗಾದ್ರೆ ಅವನು ಆ ತರದ ಮೌಢ್ಯಕ್ಕೆ ಅವನು ಒಳಗಾಗಿದ್ದಾನೆ ಅಂತಂದಾಗ ಒಬ್ಬ ಸತ್ಪುರುಷ, ಬಸವಣ್ಣ ಶರಣಾದಿಗಳಂತಹ ಒಬ್ಬ ಸತ್ಪುರುಷ ಬಂದು ಅವರಿಗೆ ಆ ಒಂದು ಜ್ಞಾನದ ಮಾರ್ಗ ಇದಲ್ಲ, ನೀನು ಪೂಜೆ ಮಾಡ್ತಿರೋದು ಮುಕ್ತಿ ಪಡ್ತಕ್ಕಂಥ ಮಾರ್ಗ ಅಲ್ಲ ಅನ್ನೋದನ್ನ ತೋರ್ಸಕ್ ಬಂದಾಗ ಆತನಿಗೂ ಕೂಡ ಸಂಶಯ ದೃಷ್ಟಿಯನ್ನು ನೋಡ್ತಕ್ಕಂಥ. ಹೌದು. ಯಾಕೆ ಅಂತಂದರೆ ಅಲ್ಲಿಯ ವ್ಯವಸ್ಥೆ ಅಷ್ಟೇ ಇರ್ತದೆ. ಅವನಿಗೆ ಆ ಭಕ್ತಿಯ ಲೆವೆಲಲ್ಲಿ, ಆ ಭಕ್ತಿ ಮಾರ್ಗದಲ್ಲಿ ಒಂದಷ್ಟು ಪಯಣ ಅವನು ಹೋಗಲಿಲ್ಲ ಅಂತಂತಂದರೆ ನಾವು ಅವನಿಗೆ ಏನು ಹೇಳಿದ್ರು ಕೂಡ ವ್ಯರ್ಥನೆ. ಈಗ ನೀವೇ ಯಾರೊಬ್ಬ ನಿರ್ಜೀವ ಕಲ್ಲಿಗೆ ಪೂಜೆ ಮಾಡ್ತೇನೆ, ಮರಕ್ಕೆ ಪೂಜೆ ಮಾಡ್ತೇನೆ, ಅದರಲ್ಲೇ ಅವನು ಭಕ್ತಿಯ ಪರಾಕಾಷ್ಠೆಯನ್ನು ತಲುಪಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂದಾಗ ನೀವು ತಿಳಿದಂಥವ್ರು ಅದಲ್ಲ, ಅದು ಪೂಜೆ ಪುರಸ್ಕಾರ ಮಾಡ್ತಕ್ಕಂಥ ಸಂದರ್ಭ ಅಲ್ಲ, ಅದಲ್ಲ ಅಂತ ಹೇಳಿದಾಗ ನಿಮ್ಮನ್ನೇ ಸಂಶಯ ದೃಷ್ಟಿಯಿಂದ ನೋಡ್ತಾರೆ. ಖಂಡಿತ ನೋಡ್ತಾರೆ. ಹಾಗಂದಾಗ ನಾವು ಅವನನ್ನು ಯಥಾವತ್ತಾಗಿ ಮುಂದುವರ್ಸ್ಕೊಂಡು ಹೋಗಪ್ಪ ಅಂತ ಹೋದ್ರೆ ಹೌದಾ, ನಾವೇನು ಖುಷಿ ಬೀಳಬೇಕು ಅಂತಂದರೆ, ಇವನು ಈಗ ಸದ್ಯಕ್ಕೆ ಭಕ್ತಿ ಮಾರ್ಗದಲ್ಲಿದ್ದಾನೆ, ಅವನು ಹೋಗ್ತಾ 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 ಒಂದು ಜ್ಞಾನ ಮಾರ್ಗಕ್ಕೆ ಬಂದೇ ಬರ್ತಾನೆ, ಪ್ರಾರಂಭದ ಹಂತದಲ್ಲಿದ್ದಾನೆ ಅಂತ ನಾವು ತೃಪ್ತಿ ಪಟ್ಕೋಬೇಕಷ್ಟೇ. ಅವನನ್ನು ನಾವು ಆ ಲೆವೆಲಲ್ಲಿ ಯಾವುದೇ ರೀತಿಯ ತಿರಸ್ಕಾರ ಮನೋಭಾವದಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ಅವನು ಈಗ ದಾರಿಗೆ ಬಂದಿದ್ದಾನೆ, ದಾರಿ ನಡೀತಾ ಇದ್ದಾನೆ ಅನ್ನುವಂಥ ತೃಪ್ತಿ ಪಟ್ಕೋಬೇಕು. ಅಭಿಪ್ರಾಯದಲ್ಲಿ ಪರೋಕ್ಷವಾಗಿ ಅವನ ಮೌಢ್ಯತೆಯನ್ನು ಅನುಸರಿಸ್ತಾ ಇದ್ರು ಕೂಡ ನಾವು ಸಹಿಸ್ಕೋಬೇಕಾಗುತ್ತೆ, ಸಹಿಸ್ಕೊಳ್ಬೇಕಾಗುತ್ತೆ. ಅಂದರೆ ಮೌಢ್ಯಕ್ಕೆ ನಾವು ಉತ್ತೇಜನ ಕೊಟ್ಟಂಗೆ ಆಗಿಲ್ವಾ? ಅಲ್ಲಿ ಕೊಟ್ಟಂಗೆ ಆಗುತ್ತೆ. ಆದರೆ ನಾವು ಅವನಿಗೆ ಇನ್ನೂ ಸ್ವಲ್ಪ ಸಮಯಾವಕಾಶ ಬೇಕಾಗುತ್ತೆ. ಈಗ ಒಂದು ಕಬ್ಬಿಣವನ್ನು ನಮಗೆ ಹೆಂಗೆ ಬೇಕೋ ಹಾಗೆ ಅದನ್ನು ಟ್ವಿಸ್ಟ್ ಮಾಡ್ಕೊಳ್ಬೇಕು ಅಂತಂದರೆ ಅದು ತಕ್ಷಣ ಆಗೋದಿಲ್ಲ, ಅದು ಕಾಲ ತಗೊಳ್ತದೆ. ಅದು ಬೆಂಕಿನಲ್ಲಿ ಇಟ್ಟಾಗ ಅದರದೇ ಆದಂಥ ಟೆಂಪ್ರೇಚರು, ಆ ಟೆಂಪ್ರೇಚರ್ ಬರೋವರೆಗೂ ನಾವು ಆ ಕಬ್ಬಿಣವನ್ನು ಕಾಯಿಸಲೇಬೇಕು. ನಾವು ಅರ್ಜೆಂಟಾಗಿ ಕಬ್ಬಿಣವನ್ನು ಟ್ವಿಸ್ಟ್ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಸೊ ಹಾಗೆ ಈ ಭಕ್ತಿ ಮಾರ್ಗದಲ್ಲಿ ಅವರೊಂದಷ್ಟು ನಡಿಬೇಕು, ಭಕ್ತಿ ಮಾರ್ಗದಲ್ಲಿ ನಡಿಬೇಕು. ನಡೆದಾಗ ಅವರೊಂದು ಪಕ್ವವಾದಾಗ ಅವರಲ್ಲೇ ಪರಿವರ್ತನೆ ಆಗುತ್ತೆ. ನಾವು ಯಾರೂ ಹೇಳಬೇಕಾಗಿಲ್ಲ. ಅವರ ಶ್ರದ್ಧೆ, ಅವರ ಅರಿವು ಏನಾಗುತ್ತೆ ಅಂತಂದರೆ ಹೋಗ್ತಾ 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 ಸತ್ಯದ ಹುಡುಕಾಟದ ಕಡೆ ಹೊರಟೋಗ್ಬಿಡ್ತದೆ. ಆ ಸತ್ಯದ ಹುಡುಕಾಟದಲ್ಲೇ ಬಂದಾಗ ಅವರೇ ನಮ್ಮನ್ನು ಪ್ರಶ್ನೆ ಕೇಳ್ತಾರೆ, ಇದು ಸರಿನಾ, ನಾನು ಮಾಡ್ತಾ ಇರೋದು ಇದು ಸರಿನಾ ಅಂತ ಹೇಳಿಬಿಟ್ಟು ಅವರೇ ಪ್ರಶ್ನೆ ಕೇಳ್ತಾರೆ. ನಾವು ಪ್ರಾರಂಭ ಹಂತದಲ್ಲೇ ನಾವೇನಾದ್ರು ಅವ್ರನ್ನ ಪ್ರಶ್ನೆ ಕೇಳಿದ್ರೆ ಅವರು ಈ ಒಂದು ದಾರಿಯನ್ನು ದಾರಿ ತಪ್ಪುವಂಥದ್ದು ಇರ್ತದೆ, ಅಥವಾ ನಮಗೆ ವಾಪಸ್ ಮಾತಾಡುವಂಥದ್ದು ಇರ್ತದೆ. ಅಂದರೆ ನಿಮ್ಮ ಅಭಿಪ್ರಾಯದಲ್ಲಿ ಸ್ವವಿಮರ್ಶೆ ಆಗಬೇಕು ಅವನಿಗೆ? ಹೌದು, ಆಗುತ್ತೆ, ಖಂಡಿತ ಆಗುತ್ತೆ. ಯಾಕೆ ಅಂತಂದರೆ ಅದು ಪ್ರತಿಯೊಂದು ಒಬ್ಬರಲ್ಲೂ ಕೂಡ ನಮ್ಮಲ್ಲಿ ಒಂದು ಸತ್ಯದ ಅನ್ವೇಷಣೆ ಮತ್ತು ಜಾಗೃತಿ ಮತ್ತು ಸತ್ಯ ಅನ್ನುವಂಥದ್ದು ಎಲ್ಲರಲ್ಲೂ ಇರ್ತದೆ. ಅದು ಚಿಗುರ್ಲಿಕ್ಕೆ ಪ್ರಾರಂಭ ಆಗಿದೆ ಅಂತ ನಾವು ಖುಷಿ ಬೀಳಬೇಕಾಗತ್ತೆ. ಈಗ ನಾವು ಭಕ್ತಿ ಪಂಥದಲ್ಲಿ ಬಂದಂಥವರು ಕನಕದಾಸರು, ಪುರಂದರದಾಸರು, ತುಳಸಿದಾಸರು, ಅಲ್ವರ ಕಬೀರ, ಇವರೆಲ್ಲರೂ ಕೂಡ ಭಕ್ತಿ ಮಾರ್ಗದಲ್ಲಿ ಬಂದರು. ಭಕ್ತಿ ಮಾರ್ಗದಲ್ಲಿ ಬಂದು ಬೇಕಾದಷ್ಟು ಸಮಾಜದಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಹುಡುಕಿ ಅದನ್ನು ಓರೆ ಹಚ್ಚಿ ನೋಡಿದ್ರು.
ಜಾತಿ ಭೇದದ ವಿರುದ್ಧವಾಗಿ ಧ್ವನಿ ಮಾಡಿದ್ರು, ಅಥವಾ ಕೆಲವು ಕಟ್ಟಳೆಗಳ ವಿರುದ್ಧವಾಗಿ ಧ್ವನಿ ಮಾಡಿದ್ರು, ಸಾಮಾಜಿಕ ಅನಿಷ್ಟ ಪದ್ಧತಿಗಳ ವಿರುದ್ಧವಾಗಿ ಧ್ವನಿ ಮಾಡಿದ್ರು. ಅಂದರೆ ಏನು, ಪ್ರಾರಂಭ ಹಂತದಲ್ಲಿ ಅವೆಲ್ಲವನ್ನು ಅವರು ಒಪ್ಕೊಂಡಿದ್ರು. ಒಪ್ಪಿಕೊಂಡು ಹೋಗ್ತಾ 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 ಅವರಿಗೆ ಹೌದು ಇದೆಲ್ಲ ದೋಷಗಳಿದ್ದಾವೆ, ಈ ದೋಷಗಳನ್ನು ತೆಗಿಬೇಕು ಅಂಥೇಳಿ ಅವರಿಗೆ ಸ್ವಯಂ ಪರಿವರ್ತನೆ ಆಗುತ್ತೆ, ಸ್ವಯಂ ಜ್ಞಾನ ಬರ್ತದೆ. ಸೊ ನಂತರ ಅವರು ಬೆಳ್ಕೋತಾ ಹೋಗ್ತಾರೆ. ಈಗ ದಾಸ ಚಳುವಳಿನಲ್ಲಿ, ದಾಸ ಪರಂಪರೆಯಲ್ಲಿ, ದಾಸ ಸಾಹಿತ್ಯದಲ್ಲಿ ಟೋಟಲಿ ಸಮಾಜದಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಅವರು ಗುರುತಿಸ್ತಾರೆ, ದಾಸ ಪರಂಪರೆಯವರು ಗುರುತಿಸ್ತಾರೆ. ಆದರೆ ಅಲ್ಲಿ ಒಂದು ತಪ್ಪಾಗೋದೇನು ಅಂತಂತಂದರೆ, ಗುರುತಿಸಿದ್ರೆ ಅಷ್ಟೇ, ಆದರೆ ಅಲ್ಲಿ ಅವರ ಸ್ವಾತಂತ್ರ್ಯವನ್ನು ಪಡ್ಕೊಂಡು ಅದನ್ನು ಪ್ರತಿಭಟಿಸಿ ಪರಿವರ್ತನೆ ಮಾಡೋ ಶಕ್ತಿ ಅವ್ರಿಗಿರಲಿಲ್ಲ, ದಾಸ ಪರಂಪರೆ ಇರಲಿಲ್ಲ, ಶಕ್ತಿ ಇರಲಿಲ್ಲ. ಆದರೆ ಅದನ್ನೇ ನಮ್ಮ ಶರಣ ಚಳುವಳಿನಲ್ಲಿ ಪರಿವರ್ತನೆ ಮಾಡಿ ತೋರಿಸಿರು. ಬರೀ ಹೇಳಿ ಹೋಗಲಿಲ್ಲ ಅವರು, ಬರೀ ಹೇಳಿ ಹೋಗಲಿಲ್ಲ, ಪರಿವರ್ತನೆಯನ್ನು ಮಾಡಿ ತಾನು ನಡೆದು ತೋರಿಸಿದರು. ಇದು ಸತ್ಯ ಮಾರ್ಗ, ಇದು ಸರಿಯಾದ ಮಾರ್ಗ ಅಂತ. ಆದರೆ ಅಲ್ಲಿ ಅವರು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಸ್ಥಾಪನೆ ಮಾಡಿದ್ರು. ಶರಣರು ತಮ್ಮ ಸ್ವತಂತ್ರ ವಾಕ್ ಸ್ವಾತಂತ್ರ್ಯ ಇರಬಹುದು, ಅಥವಾ ಒಂದು ವ್ಯಕ್ತಿ ಸ್ವಾತಂತ್ರ್ಯ ಇರಬಹುದು, ಧಾರ್ಮಿಕ ಸ್ವಾತಂತ್ರ್ಯಗಳನ್ನೆಲ್ಲ ಅವರು ಉಪಯೋಗಿಸಿಕೊಂಡು ಸಮಾಜಕ್ಕೆ ಬರೀ ಹೇಳೋದು ಅಲ್ಲ, ಇವರು ದಾಸ ಪರಂಪರೆಯವರು ಬರೀ ಹೇಳಿದ್ರಷ್ಟೇ. ಜಾತಿ ವಿರುದ್ಧವಾಗಿ ನ್ಯೂನತೆಗಳ ಬಗ್ಗೆ, ನಮ್ಮ ಜನಗಳ ಮಧ್ಯದಲ್ಲಿರ್ತಕ್ಕಂಥ ಗೊಂದಲಗಳ ಬಗ್ಗೆ, ಅನಿಷ್ಟ ಪದ್ಧತಿಗಳ ಬಗ್ಗೆ ಹೇಳಿದ್ರಷ್ಟೇ. ಆದರೆ ಪರಿಣಾಮಕಾರಿಯಾಗಿ ಅದನ್ನು ತೆಗೆಯೋ ಪ್ರಯತ್ನ ಅವ್ರ ಕೈನಲ್ಲಿ ಆಗಲಿಲ್ಲ. ಆದರೆ ಶರಣರು ವಿಭಿನ್ನ, ಹೇಳಲಿಲ್ಲ, ಮಾಡಿ ತೋರಿಸಿರು ಅಷ್ಟೇ ಅವರು. ನನ್ನ ಪ್ರಶ್ನೆ ಏನು ಬರ್ತಿದ್ದೆ ಅಂದರೆ, ಇನ್ನು ಸೂಫಿಗಳು ಹೇಳಿದ್ರಲ್ಲ, ಅಲ್ಲ, ನನ್ನ ಒಂದು ಪ್ರಶ್ನೆ ಇದೆ ಇಲ್ಲಿ. ಈಗ ಆರಂಭದಲ್ಲಿ ಮೌಢ್ಯವನ್ನೇ ಅವನು ಅನುಸರಿಸ್ತಾ ಇರ್ತಾನೆ, ಒಬ್ಬ ಭಕ್ತ ಮೌಢ್ಯವನ್ನೇ ಅನುಸರಿಸ್ತಿರ್ತಾನೆ. ಅಂತ ಅನುಸರಿಸ್ತಕ್ಕಂಥ ವ್ಯಕ್ತಿಗೆ ಜ್ಞಾನದ ಬೆಳಕು ಬರಬೇಕು. ಜ್ಞಾನದ ಬೆಳಕು, ಒಂದು ಬಲ್ಬ್ ಹಚ್ಕೋಬೇಕಂದ್ರೆ ನಾವು ಸ್ವಿಚ್ ಹಾಕಬೇಕು. ಇಲ್ಲ, ಅವನಿಗೆ ಜ್ಞಾನದ ಬೆಳಕು ಬರಬೇಕಂತಂದರೆ ಅವನಿಗೆ ಒಂದು ಒಳ್ಳೆಯ ವಾತಾವರಣ ಸಿಕ್ಕಬೇಕು. ಒಂದು, ಎರಡನೇದಾಗಿ ಅವನಿಗೆ ಒಂದು ಒಳ್ಳೆಯ ಸತ್ಸಂಗ ಸಿಕ್ಕಬೇಕು. ಮೂರನೆಯದಾಗಿ ಅವನು ಸ್ವಯಂ ಅಧ್ಯಯನಶೀಲನಾಗಬೇಕು. ಈ ಮೂರೂ ಕೂಡ ಒಬ್ಬ ವಿಚಾರವಾದಿಗೆ, ಅಥವಾ ಒಬ್ಬ ಸಂಶೋಧಕನಿಗೆ, ಅಥವಾ ಒಬ್ಬ ಆಧ್ಯಾತ್ಮಿಕದಲ್ಲಿ ನಾನು ಪಯಣ ಹೊರಟಿದ್ದೀನಿ ಅನ್ನೋರಿಗೆ ಈ ಮೂರು ವಾತಾವರಣಗಳು ಬೇಕಾಗುತ್ತೆ. ಒಂದು ಪರಿಸರ, ಆಮೇಲೆ ಒಂದು ಆ ಪರಿಸರದಲ್ಲಿ ಇರ್ತಕ್ಕಂಥ ಸತ್ಸಂಗ, ಒಳ್ಳೆಯವ್ರ ಸಂಘ ಸಿಗಬೇಕು. ಅವ್ರಿಗೆ ಗುರುಗಳು, ಧರ್ಮ ಬೋಧಕರು ಅವರು ಸಿಕ್ಕಬೇಕಾಗುತ್ತೆ, ಇವರಿಗೆ ಸಮಾನ ಮನಸ್ಸು ಇವರು ಸಿಕ್ಕಬೇಕಾಗುತ್ತೆ. ಇವು ಸಿಕ್ಕಲಿಲ್ಲ ಅಂತಂತಂದರೆ ಇನ್ನು ಮೂರನೇದೇನು ಅಂತಂದರೆ ಸ್ವಯಂ ಯೋಗಾಭ್ಯಾಸ, ಧ್ಯಾನ. ಇದು ಸ್ವಯಂ ಪರಿವರ್ತನೆ. ಪುಸ್ತಕಗಳಿಗಿಂತ ಒಳ್ಳೆಯ ಸ್ನೇಹಿತ ಯಾರೂ ಇಲ್ಲ ಜಗತ್ತಲ್ಲಿ, ಒಳ್ಳೆ ಹಿತೈಷಿ. ಪುಸ್ತಕಗಳಿಗಿಂತ ಒಳ್ಳೆ ಹಿತೈಷಿಗಳು, ಒಳ್ಳೆ ಸಂಬಂಧಿಗಳು, ಒಳ್ಳೆ ಧಾರ್ಮಿಕ ಗುರು ಅಂತಲೂ ಹೇಳ್ಬೋದು. ಒಳ್ಳೆ ಧಾರ್ಮಿಕ ಗುರು ಅಂದ್ರೂ ಕೂಡ ಪುಸ್ತಕನೇ, ಅದ್ರ ಮುಂದೆ ಯಾವುದೂ ಇಲ್ಲ. ಅದು ಸ್ವಯಂ ನಾನು ಪರಿವರ್ತನೆ ಆಗ್ತೀನಿ, ಈ ಜಗತ್ತು ವಿಶಾಲವಾಗಿದೆ, ನನಗೆ ಯಾರೂ ಕೂಡ ಗುರುನೇ ಬೇಕಾಗಿಲ್ಲ ಅಂತ ತಿಳ್ಕೊಂಡ್ರೆ ಪುಸ್ತಕಗಳೇ ಗುರುಗಳಾಗ್ತವೆ. ಅಥವಾ ಸತ್ಸಂಗದಲ್ಲಿ ನಮಗೆ ಸಿಕ್ಕುವಂತಹ ಸಾಂಗತ್ಯ, ಆ ಸಾಂಗತ್ಯನೂ ಕೂಡ ನಮಗೆ ಗುರುವಾಗಿ ಪರಿವರ್ತನೆ ಆಗುತ್ತೆ. ಸರ್, ಈಗ ದಾಸ ಪರಂಪರೆಯ ಕಾಲದ ಘಟ್ಟದ ಭಕ್ತಿ ಹೇಳಿದೆ ನೀವು. ದಾಸ ಪರಂಪರೆಯ ಕಾಲದಲ್ಲಿ ಅಂದರೆ ಸಾಮಾನ್ಯ ಜನರು ಕೂಡ ಮೌಢ್ಯತೆಗೆ ಒಳಗಾಗಿ ಒಂದು ಭಕ್ತಿಯನ್ನು ಮಾಡ್ತಾ ಇದ್ದ. ಆದರೆ ಅವನಿಗೆ ಅದರ ಒಳಿತು ಕೆಡುಕುಗಳ ಅರಿವಿಲ್ಲ. ತಾನು ಮಾಡ್ತಾ ಇರ್ತಕ್ಕಂಥದ್ದು ಮೌಢ್ಯ ಪ್ರಜ್ಞೆ ಇರಲಿಲ್ಲ. ಆದರೆ ದಾಸರು, ಉದಾಹರಣೆಗೆ ಒಂದು ಎರಡು ಹೇಳಿದ್ರು, ದಾಸರ ಒಂದು ವಿಚಾರಗಳನ್ನ ಹೇಳ್ತೇನೆ. ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ ಅಂತ ಒಬ್ಬ ದಾಸರು ಹೇಳಿದ್ರು. ಮತ್ತೊಬ್ಬ ದಾಸರು ಏನು ಹೇಳಿದ್ರು, ತಲ್ಲಣಿಸೋದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನೂ ಸಲುವನು, ಇದಕ್ಕೆ ಸಂಶಯ ಬೇಡ ಅಂತ. ಅಂದ್ರೆ ಕೇವಲ ಅವರು ರಾಗವಾಗಿ ತಮ್ಮ ದಾಸ ಸಾಹಿತ್ಯವನ್ನು ಹೇಳೋದ್ರ ಮೂಲಕ ಪರಿವರ್ತನೆಗೆ ಮುಂದಾದ್ರಷ್ಟೇ. ಪರಿವರ್ತನೆಗೆ ಮುಂದೆ ಆಗ್ಲಿಲ್ಲ, ವಿಷಯ ಮುಟ್ಟಿಸಿದ್ರು ಸಮಾಜಕ್ಕೆ. ಅಂದ್ರೆ ಅವಾಗ ಅವ್ರಿಗೂ ಕೂಡ ಬಸವಾದಿ ಶರಣರು ಮಾಡಿರ್ತಕ್ಕಂಥ ಒಂದು ಚಳವಳಿಯ ಲೆಕ್ಕದಲ್ಲಿ ಪರಿವರ್ತನೆ ಮಾಡಕ್ಕೆ. ಆದರೆ ನೋಡಿ,
ಈ ದಾಸ ಸಾಹಿತ್ಯ ಮತ್ತು ಈ ಕನಕದಾಸರು, ತುಳಸಿದಾಸರು, ಕಬೀರ್ ದಾಸರು ಇವರೆಲ್ಲ ಇದ್ದಾರಲ್ಲ, ಇವರೆಲ್ಲರೂ ಕೂಡ ಅವ್ರು ಏನೇ ಹೇಳಿದ್ರು ಕೂಡ ವೈದಿಕರ ಕೈ ಕೆಳಗಡೆ ಇದ್ದರು. ಅವರು ಅವರ ಕಪಿಮುಷ್ಟಿನಲ್ಲೇ ಇದ್ದರು. ಅವರನ್ನು ಮೀರಿ ಈಚೆ ಬರುವಂಥ ಸಾಹಸ, ಶಕ್ತಿ, ಧೈರ್ಯ ಅವ್ರಿಗಿರಲಿಲ್ಲ. ಅಂದರೆ ಬಸವಾದಿ ಶರಣರು ಕೂಡ ಎಲ್ಲರನ್ನು ಮಿತಿ ಮೀರಿ ಹೌದೌದು ವೇದ ಉಪನಿಷತ್ತುಗಳಲ್ಲಿರ್ತಕ್ಕಂಥ ಆ ತಪ್ಪುಗಳನ್ನು ಕೂಡ ಹೇಳೋ ಮಟ್ಟಕ್ಕೆ ಅವ್ರು ಬೆಳೆದ್ಬಿಟ್ರು. ಯಾರು ಇವ್ರು ಬೆಳೆಯಕ್ಕಾಗಿಲ್ಲ ಅಂತ ಹೇಳ್ತಾರೆ ನಾವು. ಇಲ್ಲಿ ದಾಸರು ಈ ಒಂದು ಕಪಿಮುಷ್ಟಿ, ಈಗ ವೈದಿಕರು ಕೊಟ್ಟಿರ್ತಕ್ಕಂಥ ದೇವರುಗಳ ಆರಾಧಕರಾಗಿ ಮಾತಾಡಿದ್ರೆ ಅದು ಗುಲಾಮ್ಗಿರಿನೇ. ಆದರೆ ತನ್ನನ್ನು ತಾನು ಸಹಿಸ್ಕೊಳಕ್ಕಾಗ್ತಾ ಇಲ್ಲ, ಮಾತಾಡ್ತಾವ್ರಷ್ಟೇ. ಈ ಕಲುಷಿತ ಈ ವಾತಾವರಣದಲ್ಲಿ, ಕೆಟ್ಟ ವಾತಾವರಣದಲ್ಲಿ ಸಮಾನತೆ ಇಲ್ಲದೆ ಇರತಕ್ಕಂಥ ಈ ಸಮಾಜದಲ್ಲಿ ಇರ್ತಕ್ಕಂಥ ಲೋಪದೋಷಗಳನ್ನು ಹೇಳ್ಕೊಳ್ತಾರೆ ವೇದನೆಯಿಂದ. ಆದರೆ ಅವರ ಕಪಿಮುಷ್ಟಿಯಿಂದ ಈಚೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅವರು. ಅಂದರೆ ದಾಸರು ವೈದಿಕರು ತೋರಿಸಿರ್ತಕ್ಕಂಥ ದೇವರನ್ನ ಪೂಜೆ ಮಾಡ್ತಾನೆ. ಈಗ ತಾವು ಹೇಳಿದ್ರಿ, ತಲ್ಲಣಿಸದಿರು ಕಂಡಿಯ ತಾಳು ಮನವೇ ಎಲ್ಲರನ್ನೂ ಸಲಹುವನು. ಯಾರು ಸಲಹುವನು? ವಿಷ್ಣು ಸಲಹುವನು ಅಂತ ವಿಷ್ಣು ದೇವರ ಹತ್ರ ಬಂದರು. ನಮ್ಮ ಶರಣರು ಈ ಮಾನವ ನಿರ್ಮಿತ ಅಥವಾ ಮಾನವ ಕಲ್ಪಿತ ದೇವರುಗಳನ್ನು ಅವರು ಒಪ್ಪೇ ಇಲ್ಲ. ಮಾನವ ರೂಪಿ ದೇವರನ್ನು ಸಹ ಅವರು ಒಪ್ಪಿಲ್ಲ. ಇದು ಬಹಳ ಸ್ಪಷ್ಟ. ದೇವರು ಮಾನವ ರೂಪದಲ್ಲಿಲ್ಲ, ದೇವರು ಪಕ್ಷಿಯ ರೂಪದಲ್ಲಿಲ್ಲ, ದೇವರು ಪ್ರಾಣಿಗಳ ರೂಪದಲ್ಲಿಲ್ಲ. ಅವನು ನಿರಾಕಾರ, ಅವನು ಜ್ಯೋತಿ ಸ್ವರೂಪ, ಸಾವು ನೋವು ಹುಟ್ಟು ಸಾವಿಲ್ಲದವನು. ಅವನು ನಿರಾಕಾರ ಶಿವ ಅಂತಕ್ಕಂಥ ಅಬ್ಸಲ್ಯೂಟ್ ನಾಲೆಡ್ಜ್. ಅದು ಒಂದು ಅತ್ಯುನ್ನತವಾದಂತಹ ಸತ್ಯ, ಪರಮಸತ್ಯ. ಅದು ಆ ಪರಮಸತ್ಯವನ್ನು ಅವರು ದೇವರು ಅಂತ ತಿಳ್ಕೊಂಡಿದ್ರು. ಆದರೆ ದಾಸರು, ಬ್ರಾಹ್ಮಣರು ಅಂದರೆ ವೈದಿಕ ಮಹಾಶಯರು ಸೃಷ್ಟಿ ಮಾಡಿ ಇಟ್ಕೊಂಡಿದ್ದಂತಹ ಆ ದೇವರುಗಳನ್ನು ಇವರು ಒಪ್ಕೊಂಡಿದ್ರು ಅಂತಂದರೆ ಆ ಕಾಲಘಟ್ಟದಲ್ಲಿ ಅದನ್ನು ವಿರೋಧಿಸ್ತಕ್ಕಂಥ ಶಕ್ತಿ ಅವರಲ್ಲಿ ಇರಲಿಲ್ಲ. ಅಥವಾ ಅವರಿಗೆ ದೇವರು ಒಬ್ಬನೇ, ಅವನು ನಿರಾಕಾರ ಅನ್ನುವಂತಹ ತತ್ವ ತಿಳಿದಲೇನೆ ಭಕ್ತಿ ಮಾರ್ಗದಲ್ಲೇ ಇದ್ದುಕೊಂಡು ಅವರು ಭಕ್ತಿ ಮಾರ್ಗದಲ್ಲಿ ಕಂಡುಕೊಂಡಂತಹ ಸತ್ಯಗಳನ್ನು ಪ್ರತಿಪಾದನೆ ಮಾಡಿದ್ದಾರೆ ಅಷ್ಟೇ. ಆದರೆ ಸೂಫಿ ಸಂತರು ಅವ್ರದ್ದೊಂದು ಏನಂತಂದರೆ, ಸೂಫಿ ಸಂತರು ದೇವರ ವಿಚಾರದಲ್ಲಿ ದೇವರು ಒಬ್ಬನೇ, ಅವನು ನಿರಾಕಾರ ಅಂತಕ್ಕಂಥದ್ದನ್ನು ಅವರು ಸ್ಪಷ್ಟೀಕರಣ ಮಾಡಿಕೊಂಡಿದ್ದರು ಸೂಫಿಗಳು. ಆದರೆ ಅವರು ಭಾರತ ದೇಶದಲ್ಲಿ, ಭಾರತೀಯ ಸಮಾಜದಲ್ಲಿ ಇರುವಂತಹ ಮೂಢನಂಬಿಕೆಗಳನ್ನು ಮತ್ತು ಅಸಮಾನತೆಯನ್ನು ತೊಲಗಿಸುವಂಥ ಪ್ರಯತ್ನ ಮಾಡಿದ್ರು ಅವರು. ಅಸಮಾನತೆಯನ್ನು ಅತಿದೊಡ್ಡ, ನಮ್ಮ ದೇಶದ ಅತಿದೊಡ್ಡ ಕಳಂಕ ಅಂತಂತಂದರೆ ಚಾತುರ್ವರ್ಣಗಳು. ಆ ಚಾತುರ್ವರ್ಣಗಳ ಮುಖಾಂತರ ಮಾನವರನ್ನು ಏನು ಶೋಷಣೆ ಮಾಡ್ತಾ ಇದ್ರಲ್ಲ, ಮೇಲು ಕೀಳು ಮಧ್ಯದವನು ಪಾದದಿಂದ ಹುಟ್ಟಿದವನು ಅಂತೇಳಿ, ಈ ತಲೆಯಿಂದ ಹುಟ್ಟಿದವನು ಮತ್ತು ಈ ಪಾದದಿಂದ ಹುಟ್ಟಿದವನು, ಈ ಅಂತರ ಇಷ್ಟು ದೊಡ್ಡ ಅಂತರ ಇದೆಯಲ್ಲ, ಇದು ಒಂದು ರೀತಿಯ ಮಾನವ ಶೋಷಣೆ, ಇದು ಮನುಷ್ಯನ ಶೋಷಣೆ. ಅಲ್ಲಿ ನಮಗೆ ಈ ಜಗತ್ತು ಒಂದು ತಂದೆಯ ಮಕ್ಕಳು, ನಾವೆಲ್ಲ ಸಹೋದರರು, ಈ ಜಗತ್ತಿನಲ್ಲಿರ್ತಕ್ಕಂಥವ್ರೆಲ್ಲರೂ ಇದೊಂದು ಮಾನವ ಸಮಾಜ ಅನ್ನುವಂತಹ ಕಲ್ಪನೆಗೆ ವಿರುದ್ಧವಾದಂಥದ್ದು. ಈಗ ಕನಿಷ್ಠ ಮತ್ತು ಶ್ರೇಷ್ಠ ಅಂತಕ್ಕಂಥದ್ದು ಬಂತು ಅಂತಂತಂದರೆ ಅಲ್ಲಿ ಗುಲಾಮಗಿರಿ ಅಂತಕ್ಕಂಥದ್ದು ಬಂದು. ಸೊ ಇಂತಹ ವ್ಯವಸ್ಥೆಯನ್ನು ಸೂಫಿ ಸಂತರು ಅವರೂ ಸಹ ನಮ್ಮ ಜೊತೆ ಸೇರ್ಕೊಂಡ್ರು. ಅವರನ್ನು ನಾವು ದಾಸ ಪರಂಪರೆಗೆ ಅಥವಾ ಅವ್ರಿಗೆ ಹೋಲ್ಸೋಕ್ಕಾಗಲ್ಲ. ಬೇಕಾದರೆ ಅವರನ್ನು ನಾವು ಶರಣರ ಜೊತೆಯಲ್ಲಿ ಸೇರಿಸ್ಬೋದು. ಸರ್, ಇಲ್ಲಿ ಒಂದು ಬರುತ್ತೆ, ಇದು ಈ ಸೂಫಿ ಸಂತರು ಜೈನ ಧರ್ಮ, ಬೌದ್ಧ ಧರ್ಮದಿಂದ ಅವರಲ್ಲಿರ್ತಕ್ಕಂಥ ಅಹಿಂಸಾ ತತ್ವಗಳಿಂದ ಪ್ರೇರೇಪಿತರಾಗಿದ್ರು. ಹಾಗೆ ಅವರು ಧರ್ಮನಿಷ್ಠರಾಗಿದ್ರು. ಸಂಪ್ರದಾಯ ಮುಸ್ಲಿಮರು ಅನುಸರಿಸ್ತಕ್ಕಂಥ ಅನೇಕ ವಿಚಾರಗಳನ್ನು ಅವರು ಒಪ್ಕೊಂಡಿಲ್ಲ ಸೂಫಿ ಸಂತರು. ಸೂಫಿಗಳು ನಮಾಜ್ ಮತ್ತು ಹಜ್ ಮತ್ತು ಬ್ರಹ್ಮಚರ್ಯ ಪಾಲನೆಯನ್ನು ಕೂಡ ಒಪ್ಕೊಂಡಿರಲಿಲ್ಲ ಅಂತ ಕೂಡ ಒಂದು ಉಲ್ಲೇಖ ಇದೆ. ಅವರು ಹಾಡುಗಳ ಮೂಲಕ, ನೃತ್ಯದ ಮೂಲಕ ಭಕ್ತಿಯನ್ನು ತೋರಿಸೋ ಒಂದು ಪ್ರಯತ್ನವನ್ನು ಮಾಡಿದ್ರು ಅಂತ. ಇಲ್ಲಿ ನಾನು ಹೇಳಿದಷ್ಟೇ, ಈಗ ಈ ಸೂಫಿಗಳಂತಂದರೆ ಅವರು ಎಲ್ಲೋ ಹೊರದೇಶದಿಂದ ಬಂದಂಥವ್ರಲ್ಲ. ನಮ್ಮ ದೇಶದಲ್ಲಿರ್ತಕ್ಕಂಥ ಮುಸಲ್ಮಾನರಾಗಲಿ, ಈ ಸೂಫಿಗಳಾಗಲಿ, ಇವರು ಹೊರದೇಶದಿಂದ ಬಂದಂಥವ್ರಲ್ಲ. ಇವರು ಭಾರತೀಯರೇ, ಹಿಂದೂಗಳೇ. ಅವರು ಹಿಂದೂಗಳೇ, ಹಿಂದೂ ಪರಂಪರೆಯಲ್ಲಿ ಬಂದಂಥವ್ರೇ.
ಅವರು ಒಂದು ಕಾಲಘಟ್ಟದಲ್ಲಿ ಇಸ್ಲಾಮಿಕ್ಕನ್ನು ಸ್ವೀಕಾರ ಮಾಡಿದವರು. ನಿರಾಕಾರ ಸ್ವರೂಪ ದೇವರು. ನಿರಾಕಾರ ಸ್ವರೂಪ ಮತ್ತು ಒಬ್ಬನೇ ದೇವರು ಅನ್ನುವಂತಹ ತತ್ವವನ್ನು ಹೇಳ್ತಿದ್ದಂತಹ ಆ ಇಸ್ಲಾಮಿಕ್ಕನ್ನು ಇವರು ಸ್ವೀಕಾರ ಮಾಡಿದವರು. ಇಸ್ಲಾಮಿಕ್ಕನ್ನು ಸ್ವೀಕಾರ ಮಾಡಿದ್ರೂ ಕೂಡ ಇವರಿಗೆ ಭಾರತೀಯ ಸಮಾಜದ ಲೋಪದೋಷಗಳು ಗೊತ್ತಿತ್ತಲ್ಲ, ಹೌದು, ಆ ಲೋಪದೋಷಗಳ ಜೊತೆಗೆ ಇವರು ಧ್ವನಿಗೂಡಿಸಿದ್ದಾರೆ. ಅಂದರೆ ನಮ್ಮ ಬಸವಾದಿ ಶರಣರು ಏನು ಏಕದೇವತಾರಾಧನೆಗೆ ಪ್ರೋತ್ಸಾಹ ನೀಡಿದ್ರು, ಈ ಸೂಫಿ ಸಂತರ ಪ್ರಭಾವ ಅವ್ರ ಮೇಲಿದೆ ಅಂತ. ಖಂಡಿತ ಅವರು ಯಾವತ್ತೂ ಕೂಡ ಸೂಫಿ ಸಂತರು ಬಹುದೇವ ಆರಾಧನೆಯನ್ನು ಬೆಂಬಲಿಸಿದವರಲ್ಲ. ಆದರೆ ಭಾರತೀಯ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ವಿರೋಧಿಸಿದ್ದಾರೆ. ನಾವೆಲ್ಲ ಒಂದು ತಂದೆಯ ಮಕ್ಕಳು ಅನ್ನುವಂಥದ್ದು ಸಾಮಾಜಿಕ ಅನಿಷ್ಟಗಳೇನಿತ್ತಲ್ಲ, ಮಾನವನನ್ನು ತಲೆ ತಗ್ಗಿಸುವಂಥ ಅನಿಷ್ಟಗಳಿತ್ತಲ್ಲ, ಅಂಥ ಅನಿಷ್ಟಗಳನ್ನು ಅವರು ಕೂಡ ಜೊತೆಗೂಡಿ ಅವರು ಸರಿಪಡಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಸಮಾಜ ಒಂದು ಹೊಸ ಸಮಾಜ ಕಟ್ಟುವಂಥ ಪ್ರಯತ್ನ ಅವ್ರು ಮಾಡಿದ್ದಾರೆ. ಅಂದರೆ ದಾಸರಿಗಿಂತ ನೆಕ್ಸ್ಟ್ ಬಂದಿರತಕ್ಕಂಥ ಸೂಫಿಗಳು ಅವರು ಕೂಡ ಈ ಬಸವಾದಿ ಶರಣಗಳು ಮಾಡಿರ್ತಕ್ಕಂಥ ಹೋರಾಟ ಅಂದರೆ ಮಾಡು ಮತ್ತು ಮಡಿ ಅನ್ನೋ ಲೆಕ್ಕಕ್ಕೆ ಅವ್ರ ಪ್ರಯತ್ನ. ಅವರು ಕೂಡ ಮೊದಲು ಬಹುತೇಕ ಇಸ್ಲಾಮಿಕ್ ಆಚರಣೆಗಳನ್ನು ಅವರು ಸಹ ವಿರೋಧ ಮಾಡಿದ್ದಾರೆ, ಕೆಲವನ್ನ ವಿರೋಧ ಮಾಡಿದ್ದಾರೆ, ಒಪ್ಕೊಳ್ಳೋಕೆ ಅವರು ಸಿದ್ಧರಿರಲಿಲ್ಲ. ಹೀಗಾಗಿ ಅವರು ಎಲ್ಲ ಒಂದು ಕಡೆ ಇಸ್ಲಾಮಿಕ್ಕಲ್ಲಿನೂ ಕೂಡ ತಿರಸ್ಕರಿಸಲ್ಪಟ್ಟಿದ್ರು ಇವರು ಸೂಫಿ ಸಂತರು ನೇರವಾಗಿ. ಏಕೆಂತಂದರೆ ಈಗ ನೋಡಿ, ಇದರಲ್ಲಿ ಇಸ್ಲಾಮಿಕ್ಕಲ್ಲಿ ಈ ಕಬರಗಳನ್ನು ಪೂಜೆ ಮಾಡೋದು ಇರೋದಿಲ್ಲ, ಅಂದರೆ ಸಮಾಧಿ ಪೂಜೆ. ಸಮಾಧಿಯನ್ನು ಪೂಜೆ ಮಾಡುವಂಥದ್ದು, ಸಮಾಧಿ ಹತ್ರ ನಮಾಜ್ ಮಾಡುವಂಥದ್ದು ಪದ್ಧತಿ ಇಸ್ಲಾಮಿಕ್ಕಲ್ಲಿ ಇಲ್ಲ. ಆದರೆ ಈ ಸೂಫಿಗಳು ಅದನ್ನು ಮಾಡ್ತಾರೆ. ಯಾಕೆ ಮಾಡ್ತೀರಾ ಅಂತಂತಂದರೆ ನಾವು ಗುರು ಪರಂಪರೆ ಅನ್ನೋದಕ್ಕೆ ಅವ್ರು ಮಾನ್ಯತೆ ಕೊಡ್ತಾರೆ. ದೇವರು ನಿರಾಕಾರ ಕರೆಕ್ಟು, ಅಥವಾ ನಮಗೆ ಇಸ್ಲಾಮಿಕ್ ತತ್ವಗಳೇನೇ ಇರಬಹುದು, ಕುರಾನಲ್ಲಿರ್ತಕ್ಕಂಥ ತತ್ವಗಳೇನೇ ಇರ್ಬೋದು, ಆದರೆ ನಮಗೆ ಅದನ್ನು ತಿಳಿಸಿಕೊಟ್ಟಂತಹ ಗುರು ಪರಂಪರೆಗೆ ನಾವು ನಡ್ಕೊಳ್ತೀವಿ ಅಂತಂದರೆ ಅವರಿಗೆ ನಾವು ಪೂಜ್ಯತೆಯನ್ನು ಕೊಡ್ತೀವಿ ಅನ್ನುವಂಥದ್ದು ಇದೆಯಲ್ಲ ಅದು. ಆದರೆ ಅವರು ಅಲ್ಲಿ ಪೂಜ್ಯತೆ ಅಥವಾ ಒಂದು ಗೌರವ ಕೊಡ್ತಾರೆ ಹೊರತು ಅಲ್ಲಾಹನ ಸ್ಥಾನ ಕೊಡಲ್ಲ. ಇದು ಬಹಳ ಮುಖ್ಯ. ಸತ್ತೋಗಿರ್ತಕ್ಕಂಥ ಗುರುವಿಗೆ ಸ್ಥಾನ ಕೊಡೋದಿಲ್ಲ, ಅವ್ರಿಗೊಂದು ಭಕ್ತಿ ಕೊಡ್ತಾರೆ ಅಥವಾ ಒಂದು ಗೌರವ ಕೊಡ್ತಾರೆ ಅಷ್ಟೇ. ಅಲ್ಲಾಹನ ಸ್ಥಾನವನ್ನು ಸೂಫಿಗಳು ಸಹ ಯಾರಿಗೂ ಕೊಡೋದಿಲ್ಲ. ಅಲ್ಲಾಹನ ಸ್ಥಾನವನ್ನು ಯಾರೊಬ್ಬರೂ ಕೂಡ ಅಪ್ಪಿತಪ್ಪಿನೂ ಕೂಡ ಇನ್ನೊಬ್ಬರಿಗೆ ಹೋಲಿಕೆ ಮಾಡೋದಾಗಲಿ, ಆ ಸ್ಥಾನಕ್ಕೆ ಇನ್ನೊಬ್ಬರನ್ನು ಪ್ರತಿಸ್ಪರ್ಧಿ ಮಾಡುವಂಥದ್ದಾಗಲಿ ಈವನ್ ಸೂಫಿಗಳಿಗೂ ಸಹ ಮಾಡೋದಿಲ್ಲ. ಅದೊಂದು ವಿಷಯದಲ್ಲಿ ಸೂಫಿಗಳು ಬಹಳ ಕಟ್ಟುನಿಟ್ಟಾಗಿದ್ದಾರೆ. ಹಂಗಾರೆ ನಮ್ಮ ಬಸವ ತತ್ವವನ್ನು ಅನುಸರಿಸ್ತಕ್ಕ. ಹೌದು ನೋಡಿ, ಬಸವಣ್ಣನ ಇಟ್ಕೊಂಡು ಪೂಜೆ ಮಾಡ್ತಿರಲ್ಲ. ಹಂಗಾರೆ ಬಸವಣ್ಣನವರನ್ನು ಯಾರೋ ಕೆಲವರು ಹೆಚ್ಚಿನ ತಿಳುವಳಿಕೆ ಇಲ್ಲದೆ ಇರತಕ್ಕಂಥವ್ರು ಬಸವಣ್ಣನವರಿಗೆ ಮಂಗಳಾರತಿ ಮಾಡೋದು, ಪೂಜೆ ಮಾಡೋದು ಮಾಡಬಹುದು, ಮಾಡ್ತಾ ಇರ್ಬೋದು. ಆದರೆ ಅದು ಮಹಾ ಅಪರಾಧ. ಬಸವಣ್ಣನವರನ್ನು ಪೂಜೆ ಮಾಡೋದು ಅಥವಾ ಬಸವಣ್ಣನವರನ್ನು ದೇವರು ಅಂತ ಏನಾದರೂ ತಿಳ್ಕೊಂಡು ಇನ್ನೊಬ್ಬರಿಗೆ ಹೇಳುವಂಥದ್ದು ಆ ಥರ ತಿಳ್ಕೊಂಡಿದ್ರೆ ಅದೊಂದು ದೊಡ್ಡ ಅಪರಾಧ, ಬಸವ ತತ್ವಕ್ಕೆ ಅಪರಾಧ. ಅದು ಒಟ್ಟಾರೆ ಹೇಳಬೇಕಂತಂದರೆ ಇಲ್ಲಿ ಮೂರ್ತಿ ಪೂಜೆ ಮಾಡ್ತಕ್ಕಂಥದ್ದು, ವ್ಯಕ್ತಿ ಪೂಜೆ ಇಲ್ಲವೇ ಇಲ್ಲ. ಮೂರ್ತಿ ಪೂಜೆ, ವ್ಯಕ್ತಿ ಪೂಜೆ ಮತ್ತು ಸೃಷ್ಟಿಯ ವಸ್ತುಗಳ ಪೂಜೆ. ಸೃಷ್ಟಿಯಲ್ಲಿರ್ತಕ್ಕಂಥ ಯಾವುದೇ ವಸ್ತುವನ್ನು ಪೂಜೆ ಮಾಡೋಂಗಿಲ್ಲ. ಯಾಕೆ ಅಂತಂದರೆ ಇವೆಲ್ಲವೂ ಕೂಡ ಆ ನಿರಾಕಾರ ಶಿವನ ಸೃಷ್ಟಿಯ ವಸ್ತುಗಳು. ಆದ್ದರಿಂದ ಅವನ ವಸ್ತುಗಳನ್ನು ನೀವು ಪೂಜೆ ಮಾಡಬೇಡಿ, ಅವನ ಸೃಷ್ಟಿಸಿದವನನ್ನೇ ನೇರವಾಗಿ ಪೂಜೆ ಮಾಡಿ. ನಿಮ್ಮ ಭಕ್ತಿ ಸೃಷ್ಟಿಸಿದವನಿಗೆ ಇರಬೇಕೇ ಹೊರತು ಅವನ ವಸ್ತುಗಳ ಕಡೆ ನಿಮ್ಗೆ ಗಮನ ಬೇಡ. ಆಗಲೇ ನೀವು ಒಂದು ಮಾತು ಹೇಳಿದ್ರಿ, ಸೂಫಿಗಳು ಏನು ಮಾಡ್ತಾರೆ ಅಂತ, ಖಬರ್ ಪೂಜೆ ಮಾಡ್ತಾರೆ, ಸಮಾಧಿ ಪೂಜೆ ಮಾಡ್ತಾರೆ ಅಂತ ಹೇಳಿದ್ರು. ಸಮಾಧಿ ಪೂಜೆ ಮಾಡಬೇಕಾದ್ರೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ನಮ್ಮನ್ನು ಈ ದಾರಿಗೆ ತಂದಿರತಕ್ಕಂಥ ನಮ್ಮ ಗುರುಗಳ ಸಮಾಧಿ ಅದು, ಅವರಿಗೆ ನಾವು ಅಲ್ಲಾನ ಸ್ಥಾನ ಕೊಡೋದಿಲ್ಲ. ಆದರೆ ನಮಗೆ ಭಕ್ತಿ ಒಂದು ಮರ್ಯಾದೆ ಅಥವಾ ಒಂದು ಗೌರವ, ಒಂದು ಭಕ್ತಿ ಮಾರ್ಗವನ್ನು ಸೂಚಿಸ್ತಕ್ಕಂಥ ಗುರುಗಳಿಗೆ ಅವ್ರಿಗೆ ನಾವು ಸಲ್ಲಿಸ್ತಕ್ಕಂಥ ಒಂದು ಕೃತಜ್ಞತೆ ಅಂತ ಅನ್ಕೋಬಹುದು ಅಂತ ಹೇಳಿದೆ. ನಾನು ಕೂಡ ಅದೇ ಹೇಳ್ತೀನಿ. ಅವಾಗ ನಮ್ಮ ಬಸವಾದಿ ಶರಣರು ಏನಿದ್ದಾರೆ, ಇವತ್ತು ಬಸವ ತತ್ವವನ್ನು ಅನುಸರಿಸ್ತಕ್ಕಂಥ ಬಸವಾದಿ ಶರಣರು ಏನಿದ್ದಾರೆ, ಅವರು ಬಸವಣ್ಣನನ್ನು ಗುರುಸ್ಥಾನದಲ್ಲಿ ನಮಗೆ ಭಕ್ತಿ ಮಾರ್ಗವನ್ನು ತೋರಿಸಿದ್ದವರು ಅಂತ ದೃಷ್ಟಿಯಿಂದ ಒಂದು ಗೌರವ ತೋರಿಸ್ತಾ ಇರ್ಬೋದು. ನೀವು ಯಾಕೆ ಪೂಜೆ ಅಂದ್ಕೊಳ್ತೀರಾ? ಅದು ಗೌರವ ನೋಡಿ, ಗೌರವ ತೋರಿಸ್ಬಹುದು. ಆದರೆ ಊದಿನ ಕಡ್ಡಿ ಬೆಳಗುವಂಥದ್ದು, ಕರ್ಪೂರ ಬೆಳಗುವಂಥದ್ದು, ಅಥವಾ ಫೋಟೋ ಮುಂದೆ ಹಣ್ಣು ಕಾಯಿಗಳನ್ನ ಇಡುವಂಥದ್ದು ಅದಿದೆಯಲ್ಲ, ಅದು ಒಂದು ರೀತಿ ವ್ಯಕ್ತಿ ಪೂಜೆಗೆ ಅವಕಾಶ ಮಾಡಿಕೊಟ್ಬಿಡುತ್ತೆ.
ಬಸವಣ್ಣನವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಜಗತ್ತಲ್ಲಿ ಆ ನಿರಾಕಾರ ಶಿವನನ್ನು ಹೊರತು ಬೇರೆ ಯಾರೂ ಕೂಡ ಪೂಜೆಗೆ ಅರ್ಹರಲ್ಲ. ಪೂಜೆಗೆ ಅರ್ಹರಲ್ಲ. ನೀವು ಯಾರಿಗೆ ಬೇಕಾದ್ರೂ ಗೌರವ ಕೊಡ್ಬೋದು. ತಂದೆ ಕೊಡಿ, ತಾಯಿ ಕೊಡಿ, ಅಥವಾ ನಿಮ್ಮ ವಿದ್ಯೆ ಕಲಿಸಿದ ಗುರುವಿಗೆ ಕೊಡಿ, ಅಥವಾ ನಿಮಗೆ ಮಾರ್ಗದರ್ಶನ ತೋರಿಸಿದವ್ರಿಗೆ ಕೊಡಿ, ಅಥವಾ ನಿಮ್ಮ ಕಷ್ಟದಲ್ಲಿ ನಿಮಗೆ ಸಹಾಯಕ್ಕೆ ಬಂದಂಥವ್ರಿಗೆ ಆಪದ್ಬಾಂಧವ ಅಂತ ಹೇಳಿ ಅವ್ರಿಗೆ ಮರ್ಯಾದೆ ಕೊಡ್ರಿ. ಆದರೆ ಪೂಜೆ ಅಂತಕ್ಕಂಥದ್ದು ಇದೆಯಲ್ಲ, ಅಥವಾ ನಮ್ಮ ಭಕ್ತಿ ಸಮರ್ಪಣೆ ಅಂತಕ್ಕಂಥದ್ದು ಅದು ದೇವರು ನಿರಾಕಾರ ಶಿವನಿಗೆ ಅಲ್ಲದೆ ಬೇರೆ ಯಾರಿಗೂ ಸಲ್ಲತಕ್ಕಂಥದ್ದಲ್ಲ. ಹಾಗಾದ್ರೆ ಇದು ಬಹಳ ಸ್ಪಷ್ಟೀಕರಣ ಇದೆ. ನೀವು ಹೇಳ್ತಿರೋ ರೀತಿ ಏನಾಗ್ತಿದೆ ಅಂತಂದ್ರೆ, ಕರ್ಪೂರ, ಊದುಬತ್ತಿ, ಕಾಯಿ ಮಾಡ್ತಕ್ಕಂಥವ್ರಿಗೆ ನೀವು ಹೊಟ್ಟೆ ಮೇಲೆ ಹೊಡೆದಾಗಿ ಮಾತಾಡ್ತಿದ್ದೀರ. ಹೌದೌದು, ನಿಜ. ಅದು ಇವಾಗ ದೇವರು ನಮಗೆ ಹಣ್ಣು ಕಾಯಿ ಇವೆಲ್ಲ ಕೊಟ್ಟಿರೋದು ಪೂಜೆ ಮಾಡಲಿ ಅಂತ ಅಲ್ಲ, ನನ್ನ ಮಕ್ಕಳು ತಿಂದು ಚೆನ್ನಾಗಿರಲಿ ಅಂತ. ನನ್ನ ಮಕ್ಕಳು ಭೂಮಿಯ ಮೇಲೆ ನನ್ನ ಮಕ್ಕಳು ಇದನ್ನು ತಿಂದು ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ವೈವಿಧ್ಯಮಯವಾಗಿ ಎಲ್ಲವನ್ನೂ ಸೃಷ್ಟಿ ಮಾಡಿದ್ದೇನೆ. ಹಣ್ಣುಗಳಲ್ಲಿ ಬೇಕಾದಷ್ಟು ಹಣ್ಣುಗಳನ್ನು, ಕಾಯಿಗಳಲ್ಲಿ ಬೇಕಾದಷ್ಟು ಕಾಯಿಗಳನ್ನು, ಪುಷ್ಪಗಳಲ್ಲಿ ಬೇಕಾದಷ್ಟು ಪುಷ್ಪಗಳನ್ನು ಅವನು ಸೃಷ್ಟಿ ಮಾಡಿದ್ದಾನೆ. ಅವನು ಸೃಷ್ಟಿ ಮಾಡಿರೋನಿಗೆ ನೀವು ಯಾರು ಕೊಡೋದಿಕ್ಕೆ? ಅಂದ್ರೆ ಸೃಷ್ಟಿ ಮಾಡಿದಾನೆ, ನಿನಗೆ ಮೊದಲವಾಗಿ ಅರ್ಪಿಸ್ಬಿಟ್ಟು ಆಮೇಲೆ ನಾನು ಬೇಕಾಗಿಲ್ಲ. ನಾವು ನಿಮಗೆ ಕೊಟ್ಟಿದ್ದೀವಿ. ಈಗ ನೀವು ಅತಿಥಿ ಅಂತ ಇಟ್ಕೊಳ್ಳಿ. ಈಗ ನೀವು ತಂದೆ ಮಕ್ಕಳಿಗೆ ನೀವು ಬೇಕಾದಂಗೆ ತಂದು ಹಾಕ್ತೀರಾ. ಅದು ನಿಮ್ಮ ಮಕ್ಕಳಿಗೆ ನೀವು ತಂದಿದ್ದೀರೇ ಹೊರತು ನಿಮ್ಮ ವಾಪಸ್ಸು ನೀವು ತಗೊಳಕ್ಕಲ್ಲ. ಅಷ್ಟಕ್ಕೂ ನೀವು ದೇವರಿಗೆ ಕೊಡೋದಕ್ಕೆ ದೇವರಿಗೆ ಹೊಟ್ಟೆನೇ ಇಲ್ವಲ್ಲ, ದೇವರಿಗೆ ಅಂಗಾಂಗಗಳೇ ಇಲ್ವಲ್ಲ. ದೇವರು ಒಬ್ಬ ನಿರಾಕಾರ. ನೀವು ಹೆಂಗೆ ಕೊಡ್ತೀರಿ? ನೀವು ಅವನಿಗೆ ಕೃತಜ್ಞತೆ ಹೇಳಿದ್ರೆ ಸಾಕು. ನೀವು ಓ ತಂದೆ, ನನಗೆ ಇವತ್ತು ಆಪಲ್ ಕೊಟ್ಟಿದ್ಯಾ, ನನಗೆ ಬಾಳೆಹಣ್ಣು ಕೊಟ್ಟಿದ್ಯಾ, ನಮ್ಗೆ ಹೊಟ್ಟೆ ತುಂಬ ಊಟ ಕೊಟ್ಟಿದ್ಯಾ, ನಮ್ಗೆ ಹಾಕ್ಕೊಳ್ಳೋಕೆ ಒಂದು ಒಳ್ಳೆ ಬಟ್ಟೆ ಕೊಟ್ಟಿದ್ಯಾ, ಇರೋಕ್ಕೊಂದು ಮನೆ ಕೊಟ್ಟಿದ್ಯಾ, ನಾನು ದುಡ್ಕೊಂಡು ತಿನ್ನೋಕ್ಕೊಂದು ದಾರಿ ಕೊಟ್ಟಿದ್ಯಾ, ನಾನು ತುಂಬ ಚೆನ್ನಾಗಿ ಮಡಗಿದ್ಯಾ ಈ ಭೂಮಿ ಮೇಲೆ, ನಾನು ನಿನಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಅಂತ ಹೇಳಿದ್ರೆ ಸಾಕು. ನಾಮಸ್ಮರಣೆ ಮಾಡ್ಕೊಂಡ್ಬಿಟ್ಟು ಮುಗೀತು, ಪ್ರಸಾದವನ್ನು ಸ್ವೀಕರಿಸಬೇಕು, ಸಾಕು, ಮುಗೀತು. ಅಷ್ಟೇ. ಅವನಿಗೆ ನಾವು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ಅವನು ಮನುಷ್ಯನ ರೂಪ ಮೊದಲು ಅವನಿಗೆ ಇಲ್ಲ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಆಮೇಲೆ ದೇವರು ಫಲಾಪೇಕ್ಷೆ ಬಯಸಿ ಕೊಡೋದಕ್ಕೆ ಅವನೇನು ದಳ್ಳಾಳಿನ? ಈಗ ನಾವಾದ್ರೂ ಒಂದು ದೇವ್ರಿಗೆ ಪೂಜೆ ಮಾಡಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ಏನಾದರೂ ಒಂದು ಬೇಡಿಕೆ ಇಟ್ಕೊಂಡೇ ಪೂಜೆ ಮಾಡಿರ್ತೀವಿ. ಬೇಡಿಕೆ ಇಲ್ಲದೆ ಪೂಜೆ ಮಾಡೋರು ತುಂಬ ಕಡಿಮೆ. ನೀವು ಎಲ್ಲೋ ಒಂದು ಕಡೆ ನೀವು ಇದಕ್ಕೆ ಹೋಗ್ತಿರಲ್ಲ, ಯಾತ್ರೆಗಳಿಗೆ ಹೋಗ್ತಿರಲ್ಲ, ತೀರ್ಥಯಾತ್ರೆಗೆ ಹೋಗ್ಬೇಕಾದ್ರೂ ಕೂಡ ನೀವು ಏನಾರ ಒಂದು ಬೇಡಿಕೆ ಇಟ್ಕೊಂಡೇ ಹೋಗಿರ್ತೀರಿ, ಸುಮ್ಮನೆ ಹೋಗಿರಲ್ಲ. ನನ್ನಲ್ಲಿ ಒಂದು ನಂಬಿಕೆ ಇದೆ, ನಾನು ಭಗವಂತನಲ್ಲಿ ಅಥವಾ ನಿರಾಕಾರ ಶಿವನೇ ಇರ್ಬೋದು, ನೀವು ಹೇಳಿದಾಗ ನಿರಾಕಾರ ಶಿವನಿಗೆ ನಾನು ಬೇಡ್ಕೊಳ್ತೀನಿ, ನಾನು ಈ ಕೆಲಸ ಮಾಡ್ಕೊಡಪ್ಪ ಅನ್ನೋ ಲೆಕ್ಕಕ್ಕೆ ನಾನು ಬೇಡ್ಕೊಳ್ತೀನಿ. ಬೇಡ್ಕೊಳ್ಳಿ, ತಪ್ಪಿಲ್ಲ. ಲಂಚ ಕೊಡೋದು ಮಾತ್ರ ಮಾಡಬೇಡಿ. ನಿಮ್ಗೆ ಹಣ್ಣು ಕೊಡ್ತೀನಿ, ಕಾಯಿ ಕೊಡ್ತೀನಿ, ತಲೆ ಕೂದಲು ಕೊಡ್ತೀನಿ, ನಿರಾಕರಣೆ ಕೊಡೋ ಅವಶ್ಯಕತೆನೇ ಇಲ್ಲ ಅಂತ. ಹೌದು, ಆದರೆ ನೀವು ಬೇಡ್ಕೊಳ್ಬಹುದು, ಬೇಕಾದಂಗೆ ಪ್ರಾರ್ಥನೆ ಮಾಡ್ಕೊಳ್ಬಹುದು. ಯಾಕೆಂದರೆ ಪ್ರಾರ್ಥನೆ ಒಂದೇ ಪರಮಾತ್ಮನಿಗೆ ಸಲ್ಲುವಂತಹ ಸಾಧನ. ನೀವು ಮಾಡ್ಕೊಳ್ಳಿ, ಆದರೆ ಅವನಿಗೆ ಲಂಚ ಕೊಡುವಂಥದ್ದು ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು. ಸರ್, ಈ ಕಾರ್ಯಕ್ರಮದಲ್ಲಿ ನಮಗೆ ಮೀಸಲಾಗಿರ್ತಕ್ಕಂಥ ಅವಧಿ ಮುಗಿದಿದೆ. ಸೊ ಹಾಗಾಗಿ ಈ ಚರ್ಚೆನ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಮುಂದುವರ್ಸೋಣ ಅಂತ ಹೇಳ್ತಾ ಶರಣು ಶರಣಾರ್ಥಿ. ಶರಣ.